ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರಾಧಾ. ನಿಮಗೆಲ್ಲರಿಗೂ MS ರಾಧಾ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ಮಸಾಲ ಎಗ್ ದೋಸೆ ಮಾಡೋಣ. ತುಂಬ ಟೇಸ್ಟಿಯಾಗಿರ್ತದೆ. ಈ ರೀತಿ ಮಾಡಿಕೊಡಿ, ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ. ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ. ಸಂಜೆ ಟೀ ಟೈಮ್ಗೆ ತುಂಬ ಚೆನ್ನಾಗಿರ್ತದೆ. ಈ ರೀತಿ ಮಾಡಿಕೊಡಿ, ಮಕ್ಕಳಿಗೆ ಬಹಳ ಇಷ್ಟಪಟ್ಟು ತಿಂತಾರೆ. ಮಸಾಲೆ ಎಗ್ ದೋಸೆ ಮಾಡೋಣ. ಅದಕ್ಕೆ ಮೊಟ್ಟೆನ ತಗೊಂಡಿದ್ದೀವಿ. ಈರುಳ್ಳಿ ಒಂದು 3 ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. 1 ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ 2, ಕರಿಬೇವು, ಕೊತ್ತಂಬರಿ, 1 ಕ್ಯಾಪ್ಸಿಕಮ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಎಲ್ಲವನ್ನ ಒಂದು ಪಾತ್ರೆಯಲ್ಲಿ ಸೇರಿಸ್ಕೊಳ್ಳಿ. ಒಂದು ಕಪ್ಪಷ್ಟು ಕಡಲೆ ಹೀಟನ್ನ ತಗೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು, ಅರಿಶಿನ ಪುಡಿ 1/4 ಟೀ ಸ್ಪೂನಷ್ಟು, ಸ್ವಲ್ಪ ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ, ಇಷ್ಟನ್ನ ತಗೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲವನ್ನು ಇದರಲ್ಲಿ ಈ ರೀತಿ ಸೇರಿಸ್ಕೊಳ್ಳಿ. ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಇದು ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ ಸಂಜೆ ಟೈಮಲ್ಲಿ ತಿನ್ನೋಕ್ಕೆ. ಈ ದೋಸೆ ಭಾಳ ಚೆನ್ನಾಗಿರ್ತದೆ. ಇವಾಗ ಮೊಟ್ಟೆನ ಒಂದೊಂದೇ ಒಡ್ಕೊಂಡು ಹಾಕ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ ಎಲ್ಲವನ್ನ ಮೊಟ್ಟೆನ ಒಡೆದಿದ್ದೀವಿ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ಒಂದು 1/4 ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಚೆನ್ನಾಗಿ ಗಂಟೆಲ್ಲ ಒಡ್ಕೊಂಡು ಮೊಟ್ಟೆ ಎಲ್ಲ ಒಡಿಬೇಕು. ಈ ರೀತಿ ರೆಡಿಯಾಗಿದೆ. ಈ ರೀತಿ ತವಾನ ಕಾಯಿಸ್ಕೊಳ್ಳಿ. ಎಣ್ಣೆನ ಹಚ್ಕೊಬೇಕು. ಈ ರೀತಿ ಈಗ ದೋಸೆ ಹಾಕಲ್ವಾ, ಅದೇ ಥರನೇ ಹಾಕೊಬೇಕು. ಈ ರೀತಿ ಎಣ್ಣೆನ ಹಾಕೊಳ್ಳಿ. ಇವಾಗ ಇದನ್ನು ಈ ರೀತಿ ತಿರುಗಿಸ್ಕೊಡ್ಬೇಕು.
ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ ಇವಾಗ ಈ ರೀತಿ ಆಗಿದೆ. ನಿಮ್ಗೆ ಯಾವ್ದು ಬೇಕೋ ಈ ವೆಜಿಟೇಬಲ್ನ ಅದನ್ನು ಸಹ ಸೇರಿಸ್ಕೊಬೋದು. ಕ್ಯಾರೆಟ್ ತುರಿ ಹಾಕೊಬೋದು, ಚೆನ್ನಾಗಿರ್ತದೆ. ನೋಡಿ ಈ ರೀತಿ ಎಣ್ಣೆನ ಹಾಕೊಳ್ಳಿ. ನೋಡಿ ಇವಾಗ ಆಗಿದೆ. ಇದು ಮಸಾಲ ಎಗ್ ದೋಸೆ ನೋಡಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರ್ತದೆ. ಈ ರೀತಿ ಮಾಡಿಕೊಡಿ, ಮಕ್ಕಳು ಬಹಳ ಇಷ್ಟಪಟ್ಟು ತಿಂತಾರೆ. ಮಸಾಲ ಎಗ್ ದೋಸೆ ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.